ಎಷ್ಟರ ಮಟ್ಟಿಗೆ ಲೋಕಸಭೆಗೆ ಯಾವ ರೀತಿ ತಯಾರಿಗಳು ನಡೀತಾ ಇವೆ ಅಂತ ಈ ಉತ್ತರ ಪ್ರದೇಶದ ಕಥೆಯನ್ನು ಹೇಳಬೇಕು. ಯಾಕಂದ್ರೆ ಸಮಾಜವಾದಿ ಪಾರ್ಟಿ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ, ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ. ರಾಜ್ಯದಲ್ಲಿ ಬಹುಶಃ ಕಾಂಗ್ರೆಸ್ ಮೊದಲ ಪಟ್ಟಿನ ಬಿಡುಗಡೆ ಮಾಡುವಂತ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ. ಬಹುತೇಕ ಈ ಅಂತಿಮ ಹಂತಕ್ಕೆ ಬಂದು ನಿಂತರಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ ರೆಹಮಾನ್. ಯಾಕಂದ್ರೆ ಆ ರೀತಿಯ ತಯಾರಿ ಈಗ ನಡೀತಾ ಇದೆ. ಹೇಗೆ ಯಾರನ್ನ ಕಣಕ್ಕಿಳಿಸಬೇಕು, ಯಾರನ್ನ ಗೆಲ್ಲಿಸಲಿಕ್ಕೆ ಯಾವ ರೀತಿಯ ರಣತಂತ್ರಗಳನ್ನು ಹೆಣಿಬೇಕು. 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳಿಗೆ ನಿಮ್ಮ ಕೆಲಸ ನೀವು ಶುರು ಮಾಡಿ ಅಂತ ಒಂದು ಸಂದೇಶ ಹೋಗ್ಬಿಟ್ಟಿದೆ. ಶುರು ಮಾಡ್ಕೊಂಡಿದ್ದಾರೆ. ಯಾರ್ಯಾರು ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರಲ್ಲ ಅವರಿಗೆ ನಿರಾಶೆ ಕಾದಿದೆ. ಎಲ್ಲ ಒಂದು ಕಡೆಗೆ ಏನು ಅಂದರೆ, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಡೆತ್ತಿದ ಮೇಲೆ ಒಂದಷ್ಟು ಇಲ್ಲೂ ಕೂಡ ಒಂದಷ್ಟು ಜಾಗೃತಿ ಕಾಣ್ತಾ ಇದೆ. ಹಳೆ ಮೈಸೂರು, ಉತ್ತರ ಕರ್ನಾಟಕದ ಭಾಗದ ಅಭ್ಯರ್ಥಿಗಳು ಇವರೆಲ್ಲರನ್ನು ಸೇರಿಸಿ ಒಂದು 15 ಜನರನ್ನ ಪ್ರಕಟಿಸುವಂತಹ ಸಾಧ್ಯತೆಗಳಿದೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ತಯಾರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನ ನಿಮ್ಮ ಎದುರುಗಡೆ ಇಡ್ತಾ ಇದೀವಿ. ಇದು ಸಂಭಾವ್ಯ ಪಟ್ಟಿ ಮಾತ್ರ. ಎಸ್, ಹಾಗಾದ್ರೆ ಸಂಭಾವ್ಯ ಪಟ್ಟಿಯಲ್ಲಿ ಯಾರೆಲ್ಲರ ಹೆಸರಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈ 15 ಕ್ಷೇತ್ರಗಳಿಗೆ ಕಾಂಗ್ರೆಸ್ ರೆಡಿ ಮಾಡ್ಕೊಂಡಿರುವಂತಹ ಒಂದು ಸಂಭಾವ್ಯ ಪಟ್ಟಿ ನೋಡಿ. ಈಗ ಕೋಲಾರ ಲೋಕಸಭಾ ಕ್ಷೇತ್ರ, ಇದರಲ್ಲಿ KH ಮುನಿಯಪ್ಪ ಅವರೇ ಕಣಕ್ಕಿಳಿಬಹುದು, ಆಹಾರ ಸಚಿವರಾಗಿದ್ದಾರೆ. ಅದು ಬಿಟ್ರೆ KH ಮುನಿಯಪ್ಪ ಅವರ ಅಳಿಯ ಹೆಸರು ಕೂಡ ಇದೆ, ಚಿಕ್ಕಪೆದ್ದಣ್ಣ. ಇಲ್ಲ KH ಮುನಿಯಪ್ಪ ಅವರ ಪುತ್ರ ನರಸಿಂಹರಾಜು, ಇವ್ರಿಗೂ ಕೂಡ ಟಿಕೆಟ್ ಸಿಕ್ಕರೆ ಅಚ್ಚರಿ ಇಲ್ಲ. ಕಳೆದ ಬಾರಿ KH ಮುನಿಯಪ್ಪ ಸೋತಿದ್ರು. ಈ ಬಾರಿ ಏನಂದ್ರೆ ಇವರು ಮಂತ್ರಿ ಆಗಿದ್ದರೂ ಕೂಡ ಅದೆಲ್ಲೋ ಕಡೆಗೆ ದೆಹಲಿಯ ಸೆಳೆತ ಅಂತ ಅನ್ಸುತ್ತೆ. ಆದ್ರೆ ಒಂದನ್ನು ಅರ್ಥ ಮಾಡ್ಕೋಬೇಕು, ಕೋಲಾರದ ಸ್ಥಿತಿಗತಿಗಳು ಅಷ್ಟು ಸುಲಭವಾಗಿ ಇವರು ಒಲಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಕಳೆದ ಬಾರಿ ಏನಾಗಿದೆ ನೋಡಿ, ಅಲ್ಲಿ ತಮ್ಮದೇ ಆದಂತಹ ಶತ್ರುಪಡೆಗಳನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ. ಇವರಿಗೆ ಪಕ್ಷದ ಒಳಗಡೆನೇ ಆಗದಿರುವಂತವ್ರು ಇದ್ದಾರೆ. ಎಕ್ಸಾಂಪಲ್ ರಮೇಶ್ ಕುಮಾರ್. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಂದ್ರೆ ತುಂಬಾ ಜನ ಇವರಿಗೆ ಆಗದಿರುವಂತವ್ರು ಇದ್ದಾರೆ. ಆದ್ರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ MLAಗಳು ಗೆದ್ದಿರೋದ್ರಿಂದ ಎಲ್ಲ ಒಂದ್ ಕಡೆ ನನಗ್ ಕೊಡಿ, ಇಲ್ಲಾಂದ್ರೆ ನನ್ನ ಅಳಿಯಂಗ್ ಕೊಡಿ, ಚಿಕ್ಕಪೆದ್ದಣ್ಣಂಗೆ. ಚಿಕ್ಕಪೆದ್ದಣ್ಣ ಒಬ್ಬ ಅಧಿಕಾರಿ, ಅವ್ರಿಗೆ ಕೊಡಿ, ಇಲ್ಲ ನನ್ನ ಮಗನಿಗೆ ಕೊಡಿ ಅಂತ. ಸೊ ಇದು ಸಂಗತಿ. ಎಸ್, ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ KPCC ವಕ್ತಾರರಾಗಿರುವಂತಹ M ಲಕ್ಷ್ಮಣ್ ಅಥವಾ ಅಲ್ಲೇ ವೈದ್ಯರಾಗಿರುವಂತಹ ಸುಶ್ರುತ್ ಗೌಡ ಅವರಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಇದು M ಲಕ್ಷ್ಮಣ್ ಇಂಜಿನಿಯರಿಂಗ್ ಓದಿರುವಂತವರು, ಜೊತೆಗೇನು ಅಂತಂದ್ರೆ ವಕ್ತಾರರವರು. ಎಸ್, ಈ ಬಾರಿ ಏನಾದ್ರೂ ಒಂದು ಪ್ರಯೋಗ ಮಾಡಬಹುದಾ ಅಂತ. ಆದ್ರೆ ಅಷ್ಟು ಸುಲಭ ಇಲ್ಲ, ಅದನ್ನು ನಾವು ನೋಡಬೇಕು. ಇದೆಲ್ಲದ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ವೀರಪ್ಪ ಮೊಯ್ಲಿ ಈಗ ಕಣಕ್ಕಿಳಿಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಅವ್ರಿಗೂ ಕೂಡ ಗೊತ್ತಿದೆ ಟಿಕೆಟ್ ಸಿಗಲ್ಲ ಅಂತ. ಹೀಗಾಗಿ ಮೊನ್ನೆ ಮಾತಾಡಿದಂತ ರೀತಿ ನೋಡಿದ್ವಲ್ಲ, ಮೋದಿ ಉಪವಾಸ ಮಾಡಿದ್ರ, 11 ದಿವಸ ಉಪವಾಸ ಮಾಡಿದ್ರೆ ಸತ್ತೇ ಹೋಗ್ತಾ ಇದ್ರು. ಸೊ ಇದೆಲ್ಲ ಏನು ಅಂತಂದ್ರೆ, ನನಗೆ ಟಿಕೆಟ್ ಸಿಗಲ್ಲ, ಜೊತೆಗೆ ಏನು ಅಂದ್ರೆ ನಾನು ಏನು ಬೇಕಾದ್ರೂ ಡೈಲಾಗ್ ಹೊಡಿತೀನಿ ಅನ್ನುವಂತ ಒಂದು ಮನೋಭಾವನೆ. ಮೊಯ್ಲಿ ಬಿಟ್ಟಂತ ಬಾಣಗಳಿವು. ರಕ್ಷಾರಾಮಯ್ಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಅವ್ರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇನ್ನು ಬೆಳಗಾವಿಯ ಸ್ಥಿತಿಗತಿಗಳು ಏನು ನೋಡಿ. ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ಗೆಲುವಿನ ಹತ್ತತ್ರಕ್ಕೆ ಬಂದಿದ್ರು. ಉಪಚುನಾವಣೆ ಸಂದರ್ಭದಲ್ಲಿ ಸುರೇಶ್ ಅಂಗಡಿ ವೈಫ್ ಎದುರುಗಡೆಗೆ ಗೆಲುವಿನ ಹತ್ತತ್ರಕ್ಕೆ ಬಂದಿದ್ರು. ಈ ಬಾರಿ ಅವ್ರನ್ನ ನಿಲ್ಲಿಸಲ್ಲ, ಮೃಣಾಲ್ ಠಾಕೂರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ನಿಲ್ಲಿಸಬಹುದು ಅಥವಾ ಡಾಕ್ಟರ್ ಗಿರೀಶ್ ಅವರನ್ನು ನಿಲ್ಲಿಸಬಹುದು. ಆದರೆ ಬೆಳಗಾವಿನಲ್ಲೂ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ಗಳು ಚೇಂಜ್ ಆಗ್ತಾ ಇದೆ. ಬಿಜೆಪಿ ಯಾರನ್ನು ಕಣಕ್ಕಿಳಿಸುತ್ತೆ ಅಂತ ಹೆಚ್ಚು ಕಡಿಮೆ ಆದರೆ ಬಹುಶಃ ಏನು ಅಂದರೆ ಜಗದೀಶ್ ಶೆಟ್ಟರೇ ಕಣಕ್ಕಿಳಿಬಹುದು ಅನ್ನುವಂಥ ಮಾತುಗಳು ಕೂಡ ಇವೆ. ಸೊ ಇಂಥ ಸಂದರ್ಭದಲ್ಲಿ ಯಾರನ್ನ ಎದುರಿಸ್ತಾರೆ, ಫೈನಲಿ ಯಾರನ್ನ ಡಾಕ್ಟರ್ ಗಿರೀಶ್ ಫೈನಲ್ ಆಗ್ತಾರ, ಮೃಣಾಲ್ ಠಾಕೂರ್ ಫೈನಲ್ ಆಗ್ತಾರ ನೋಡಬೇಕು. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಇದರಲ್ಲಿ ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿಯುವಂತದ್ದು ಕಾಣಿಸ್ತಾ ಇದೆ. ಖಾನಾಪುರದ ಮಾಜಿ ಶಾಸಕಿಯವರು ಅಥವಾ ಶಿರಸಿಯ ಶಾಸಕ, ಹಾಲಿ ಶಾಸಕರಾಗಿರುವಂತಹ ಭೀಮಣ್ಣ ನಾಯಕ, ಇಲ್ಲಿ ಒಂದು 4 ಜನ ಶಾಸಕರನ್ನ ಕೂಡ ಕಣಕ್ಕಿಳಿಸೋದ್ರ ಬಗ್ಗೆ ಆಲೋಚನೆಗಳು ಇವೆ. 2 ಸಚಿವರು ಕೂಡ ಇದ್ದಾರೆ ಅದರಲ್ಲಿ. ಸೊ ಬಹುಶಃ ಅವ್ರನ್ನ ಪ್ರಭಾವಿಗಳನ್ನ ನಿಲ್ಲಿಸುವಂತ ಒಂದು ಲೆಕ್ಕಾಚಾರ. ಇಲ್ಲಿ ಒಂದು ಸಂಗತಿನ ನಾವು ಗಮನದಲ್ಲಿಟ್ಟು ನೋಡ್ಬೇಕು. ಖಾನಾಪುರದ ಮಾಜಿ ಶಾಸಕಿ ಇಲ್ಲಿ ಬಂದು ಯಾಕೆ ನಿಂತ್ಕೊತಾರೆ? ಒಂದೇ ಒಂದು ಸರಳ ಏನಪ್ಪಾ ಅಂತಂದ್ರೆ, ಈ ಭಾಗಕ್ಕೆ ಖಾನಾಪುರ ಬರುತ್ತೆ, ಉತ್ತರ ಕನ್ನಡದ ಭಾಗಕ್ಕೆ. ಹೆಂಗೆ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಬೈಂದೂರನ್ನು ತಗೋತೀವಿ ನೋಡಿ, ಆ ರೀತಿ ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಮಾಜಿ ಶಾಸಕಿ, ಹಂಗಾಗಿ ಕಣಕ್ಕಿಳಿಸಬಹುದು ಅಂತ ಅಷ್ಟು ಸುಲಭ ಇಲ್ಲ. ಜೊತೆಗೆ ಬಿಜೆಪಿ ಯಾರನ್ನು ಕಣಕ್ಕಿಳಿಸುತ್ತೆ ಅನ್ನುವಂಥದ್ದು ಮತ್ತೆ ಹೆಗಡೆ ಮಾತಾಡೋಕೆ ಶುರು ಮಾಡಿದ್ದಾರೆ ಇವಾಗ. ಅವನ್ನೇ ಕಣಕ್ಕಿಳಿಸಿದ್ರೆ ಎದುರಿಸೋದು ಕೂಡ ಕಷ್ಟವೇ. ತುಮಕೂರಲ್ಲಿ ಯಾರು ವಿರೋಧಿ ಕಾಣಿಸ್ತಾ ಇಲ್ಲ. ಇಲ್ಲಿ ಮುದ್ದಹನುಮೇಗೌಡರು ಒಬ್ಬರೇ ಇದ್ದಾರೆ, ತುಮಕೂರು ಮಾಜಿ ಸಂಸದರು. ಸೊ ಆಲ್ಮೋಸ್ಟ್ ಇವ್ರಿಗೇನೆ ಕೊಡಬಹುದೇನೋ ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಇವೆ ತುಮಕೂರಿನಲ್ಲಿ. ಇಲ್ಲ, ಬಟ್ ಏನು ಅಂದ್ರೆ ರಾಜಣ್ಣ ಹೇಳಿದ್ದಾರೆ 99% ಮುದ್ದಹನುಮೇಗೌಡರದೇ ಆಗುತ್ತೆ ಅಂತ. ಅದು ಅಷ್ಟು ಸುಲಭ ಕೂಡ ಇಲ್ಲ. ಯಾಕಂದ್ರೆ ಒಂದಷ್ಟು ಯುವ ಕಾರ್ಯಕರ್ತರು ಕೂಡ ನಾವು ಸಡ್ಡು ಹೊಡಿತೀವಿ ಅಂತ ಕಾಯ್ತಾ ಇದ್ದಾರೆ. ನೋಡ್ಬೇಕು ಫೈನಲಿ ಯಾರನ್ನ ಫೈನಲ್ ಮಾಡುತ್ತೆ ಅನ್ನುವಂಥದ್ದು. ನಿಜ.
ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಷೇತ್ರ. ಇದರಲ್ಲಿ ಈಗಾಗಲೇ ಸುಮಲತಾ ಅವರು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಇತ್ತು, ಬಟ್ ಅದಕ್ಕೆ ಆಲ್ರೆಡಿ ಅಡ್ಡಗಾಲ ಹಾಕಿದ್ದಾರೆ ಅಂತ ಹೇಳಿ. ಇನ್ನು ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಅಂತಾನೆ ಅವರು ಹೆಸರು ಮಾಡಿರುವಂತವರಲ್ಲಿ ಒಬ್ಬ ಸಮಾಜ ಸೇವಕ. ಸೊ ಅವ್ರಿಗೆ ಕಣಕ್ಕಿಳಿಸುವಂತದ್ದು ಸಂಭಾವ್ಯ ಪಟ್ಟಿಯಲ್ಲಿ ಸ್ಟಾರ್ ಚಂದ್ರು ಒಂದು ಲೆಕ್ಕದಲ್ಲಿ ಏನು ಅಂತಂದ್ರೆ ಸ್ಟಾರ್ ಕಾಂಟ್ರಾಕ್ಟರ್ ಅವರು. ಜೊತೆಗೆ ಏನಂದ್ರೆ ಎಲ್ಲ ಸರ್ಕಾರದ ಜೊತೆಗೆ ಅವ್ರದ್ದು ಅವಿನಾಭಾವ ಸಂಬಂಧ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಎಲ್ಲರಿಗೂ ಆತ್ಮೀಯರೇ ಅವರು. ಈ ಕಡೆ ಡಿ ಕೆ ಶಿವಕುಮಾರ್ಗೂ ಆತ್ಮೀಯರೇ, ಈ ಕಡೆ ಬಿಜೆಪಿ ನಾಯಕರಿಗೂ ಆತ್ಮೀಯರೇ ಇದ್ರು, ಪ್ರಶ್ನೆ ಬೇರೆ. ಸ್ಟಾರ್ ಚಂದ್ರ ಅವ್ರಿಗೆ ಈಗಾಗಲೇ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ. ಆದ್ರೆ ಫೈನಲ್ ಅಂತಲ್ಲ, ಯಾಕಂದ್ರೆ ಈಗಲೂ ಕೂಡ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಸುಮಲತಾ ಅವ್ರ ಬಗ್ಗೆ ಒಳ್ಳೆ ಭಾವನೆ ತರಬೇಕು. ಅವ್ರಿಗೆ ಇರಬಹುದು. ಅಂಬರೀಷ್ ಅವರು ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಅವ್ರನ್ನ ಕಿತ್ತಾಕಿದ್ದೆ, ಜೊತೆಗೆ ಬದಲಾದಂತ ಸನ್ನಿವೇಶದಲ್ಲಿ ಕಳೆದ ಬಾರಿ ಅವ್ರನ್ನ ಸೆಳೆಯಲಿಕ್ಕಾಗಲಿಲ್ಲ, ಟಿಕೆಟ್ ಕೊಡಕ್ಕಾಗಲಿಲ್ಲ. ಈ ಬಾರಿ ಏನಾದರೂ ಮಾಡಬಹುದು ಅನ್ನುವಂಥದ್ದು ನೋಡಬೇಕು. ಫೈನಲ್ ಯಾರ್ದಾಗುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ, ಇಲ್ಲೂ ಕೂಡ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ. ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಶಾಸಕರು. ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಬಹುಶಃ ಈ ಹಿಟ್ನಾಳ್ ಫ್ಯಾಮಿಲಿ ಇದೆಯಲ್ಲ, ಇದು ಪಕ್ಕಾ ಕಾಂಗ್ರೆಸ್ ಫ್ಯಾಮಿಲಿ. ಬಸವರಾಜ್ ಹಿಟ್ನಾಳ್ ಇವ್ರ ತಂದೆ ನಿರಂತರವಾಗಿ ಶಾಸಕರಾಗಿ ಬರ್ತಿದ್ದಂಥವ್ರು. ಕರಡಿ ಸಂಗಣ್ಣಂಗೂ ಮತ್ತೆ ಇವ್ರಿಗೂ ಯಾವಾಗಲೂ ಫೈಟು. ಅದಾದ್ಮೇಲೆ ರಾಘವೇಂದ್ರ ಹಿಟ್ನಾಳ್ ಈಗ ಹಾಲಿ ಅವರು MLA. ಅವರ ತಮ್ಮ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅನ್ನುವಂಥದ್ದು. ಆದ್ರೆ ಬಿಜೆಪಿಯಿಂದ ಯಾರು ನಿಲ್ತಾರೆ, ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ನೋಡಿ. ವೆರಿ ಇಂಪಾರ್ಟೆಂಟ್ ಸಂಗತಿ. ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮಂತ್ರಿಗಳನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥದ್ದು. ಆದ್ರೆ ಮಂತ್ರಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಲೋಕಸಭೆಯಲ್ಲಿ ಗೆದ್ದು ಹೋಗಿ ನಾವು ಏನ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ ಅದು. ಆದ್ರೆ ಇಲ್ಲಿ ಕೆಲವೊಂದು ಹೆಸರುಗಳು ಕೇಳಿ ಬರ್ತಾ ಇದೆ ಅಥವಾ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ಬೇರೆ ಬೇರೆ ಸಂಗತಿಗಳನ್ನು ನೋಡಿದಂತ ಸಂದರ್ಭದಲ್ಲಿ ಬಲವಂತವಾಗಿ ಕೆಲವೊಂದ್ಸರಿ ಕಣಕ್ಕಿಳಿಸ್ತಾರೆ ಮಂತ್ರಿಗಳನ್ನ, ಯಾಕಂದ್ರೆ ಒಂದು ಪ್ರಭಾವ ಬರಲಿ ಅಂತ. HC ಮಾದೇವಪ್ಪನವರ ಹೆಸರು ಕೇಳಿ ಬರ್ತಾ ಇದೆ, ಸಮಾಜ ಕಲ್ಯಾಣ ಸಚಿವರು. ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂಥ ಮಾತು. ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ, ಈ ತುಕಾರಾಮ್ ಅವರ ಪುತ್ರಿ ಸೌಪರ್ಣಿಕಾ ಅವರಿಗೆ ಟಿಕೆಟ್ ಸಿಗಬಹುದಾ ಅಂತ ಹೇಳಿ. ತುಕಾರಾಮ್ ಅವರು ಕೂಡ ಮಗಳಿಗೆ ಟಿಕೆಟ್ ಕೊಡಿಸೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇವೆ. ಸೊ ಇದು ಸಂಭಾವ್ಯ ಅಭ್ಯರ್ಥಿಗಳು. ನೋಡಬೇಕು ಸೌಪರ್ಣಿಕಾ ಅವರಿಗೆ ಸಿಗುತ್ತಾ ಅಥವಾ ಬೇರೆ ಬದಲಾವಣೆಗಳಾಗತ್ತಾ ಅಂತ. ಬೀದರ್ ಲೋಕಸಭಾ ಕ್ಷೇತ್ರ, ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ. ಸೊ ಇವರಿಗೆ ಟಿಕೆಟ್ ಸಿಗುವಂತಹ ಒಂದು ಲಕ್ಷಣಗಳು ಇವೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇವೆ. ಸೊ ಹಾಗೇನಾದ್ರೂ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಕಣಕ್ಕಿಳಿ. ಹಂಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕಣಕ್ಕಿಳಿಯಲ್ಲ ಅನ್ನೋದು ಪಕ್ಕಾ ಆಯ್ತು. ಹಾಗಾದ್ರೆ ಸೊ ಇದು ಸಂಗತಿ. ಅವ್ರ ಅಳಿನ ಕಣಕ್ಕೆ ಕಳಿಸ್ತಾರೆ ಅಂತ ನೋಡಿ. ಇಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ರಮೇಶ್ ಕುಮಾರ್ ಅವರನ್ನ ತರಬೇಕು ಅನ್ನುವಂತ ಮಾತಾಗ್ತಿದೆ ಅಂತ ನಿಂಗನ್ಸುತ್ತೆ. ಬಹುತೇಕ ಇದು ಹಂಗಿದೆ. ಆದ್ರೆ ಆಗುತ್ತೋ ಇಲ್ವ? ಯಾಕಂದ್ರೆ ರಮೇಶ್ ಕುಮಾರ್ ಅಲ್ಲಿ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳೋದು ಅದೆಲ್ಲ ಇಲ್ಲ. ಜೊತೆಗೆ ಏನಂದ್ರೆ ರಮೇಶ್ ಕುಮಾರ್ ಏನು ಅಂತಂದ್ರೆ ಅವ್ರ ಹೆಸರಿಗೆ ಬ್ರಾಹ್ಮಣ, ಆದ್ರೆ ಎಂದೂ ಕೂಡ ಆ ರೀತಿ ಮುದ್ರೆ ಹೊತ್ಕೊಂಡವರು ಸುತ್ತಾಡಿಲ್ಲ. ಆಮೇಲೆ ಜೊತೆಗೆ ಏನಂದ್ರೆ ಇವ್ರಿಗೆ ಸಮಾನ ಶತ್ರುಗಳಿದ್ದಾರೆ ಎಲ್ಲ ಕಡೆಗೂ ಕೂಡ. ಸೊ ಅಂತದ್ರಲ್ಲಿ ರಮೇಶ್ ಕುಮಾರ್ ಈ ರೀತಿ ಒಂದು ಪ್ರಯತ್ನ ಮಾಡ್ತಾರ? ಯಾಕಂದ್ರೆ ರಾಜಕೀಯ ಬದುಕಿನ ಮುಸ್ಸಂಜೆಯಲ್ಲಿರುವಂತವ್ರು ಇಂಥವ್ರು ಮಾಡ್ತಾರ? ಇದು ಪ್ರಶ್ನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಈಗಾಗಲೇ ಹಾಲಿ ಶಾಸಕರಾಗಿರುವಂತಹ NA ಹ್ಯಾರಿಸ್ BDAಗೂ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಆಗಿದ್ದಾರೆ. ಇವರು ಅದನ್ನು ಬಿಟ್ಟು ಲೋಕಸಭೆಗೆ ಒಲವು ತೋರ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ನೀವು ಚೆನ್ನಾಗಿ ಹೇಳಿದ್ರಿ. ಈ BDA ಅನ್ನುವಂತ ಸಿಹಿ ಜೇನನ್ನ ಬಿಟ್ಟು ಈ ಚುನಾವಣೆ, ಲೋಕಸಭಾ ಚುನಾವಣೆ ಅಂತ ಕಡಿಸ್ಕೊಳ್ಳೋದಲ್ಲ, ಆ ಹುಳುಗಳಿಂದ ಕಡಿಸ್ಕೊಳ್ಳೋಂಥದ್ದು ಇದೆಯಲ್ಲ, ಆ ಪ್ರಯತ್ನ ಯಾರು ಮಾಡ್ತಾರೆ? NA ಹ್ಯಾರಿಸ್ ಅವರ ಹೆಸರು ಬಂದಿದೆ, ನೋಡ್ಬೇಕೇನಾಗುತ್ತೆ ಅಂತ. ಇದೆಲ್ಲವೂ ಕೂಡ ಸಂಭಾವ್ಯ ಪಟ್ಟಿಗಳು ಮಾತ್ರ. ಇನ್ನು ಬಹಳ ಗಮನಿಸಬೇಕಾದಂತಹ ಸಂಗತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಕುಸುಮಾ ಹನುಮಂತರಾಯಪ್ಪನವರ ಹೆಸರು ಕೇಳಿ ಬರ್ತಾ ಇದೆ ಅಂತ. ಯಾವ ಆಧಾರದ ಮೇಲೆ? ಈಗಾಗಲೇ 2 ಬಾರಿ ಅವರಿಗೆ RR ನಗರದಲ್ಲಿ ಟಿಕೆಟ್ ಕೊಟ್ಟು ಕುಸುಮಾ ಸೋಲನ್ನು ಕಂಡಿದ್ದಾರೆ. ಇನ್ನು ಉತ್ತರದಲ್ಲಿ ಅಷ್ಟು ಸುಲಭವಾಗಿ ಜನ ಅವ್ರನ್ನ ಸೆಲೆಕ್ಟ್ ಮಾಡ್ತಾರ? ಯಾಕೆ ಲೆಕ್ಕಾಚಾರಗಳು ಅಂತಂದ್ರೆ, ಈ ಉತ್ತರದಲ್ಲಿ ಏನು ಅಂತಂದ್ರೆ ಒಕ್ಕಲಿಗ ಮತಗಳು ಕೂಡ ನಿರ್ಣಾಯಕ. ಕಾಂಗ್ರೆಸ್ ಒಂದಷ್ಟು ಹಿಡಿತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರ. ಆದ್ರೆ ಕಾಂಗ್ರೆಸ್ ಎಷ್ಟು ಹಿಡಿತಾ ಇದೆಯಲ್ಲ, ಬಿಜೆಪಿದ್ದು ಕೂಡ ಅಷ್ಟೇ ಹಿಡಿತಾ ಇದೆ. ಸೊ ಹಿಂಗಾಗಿ ಅಷ್ಟು ಸುಲಭ ಇಲ್ಲ. ಇದು ಆರಂಭದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಮಾತ್ರ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರ, ಶ್ರೇಯಸ್ ಪಟೇಲ್ ಅವರ ಹೆಸರು ಹೊಳೆನರಸೀಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಸೊ ಹಾಗಾಗಿ ಶ್ರೇಯಸ್ ಪಟೇಲ್ ಅವರನ್ನ ಕಣಕ್ಕಿಳಿಸೋಣ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳಿವೆ. ಇನ್ನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಶಿವಲೀಲಾ, ವಿನಯ್ ಕುಲಕರ್ಣಿ ಅವರ ಪತ್ನಿ. ಸೊ ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿ ಶಿವಲೀಲಾ ಅವರು ತುಂಬಾ ಓಡಾಡಿದ್ರು ಆ ಟೈಮ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಗೆಲುವಿಗೆ ಸಾಕಷ್ಟು. ಯಾಕಂದ್ರೆ ಅವರಿಗೆ ಗಡಿಪಾರ್ ಮಾಡಿದ್ರಿಂದಾಗಿ ಅವ್ರು ಬರೋ ಹಾಗಿಲ್ಲ ಅನ್ನೋದ್ರಿಂದಾಗಿ ಶಿವಲೀಲಾ ಅವರು ತುಂಬಾ ವರ್ಕ್ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಇದೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಪ್ರಕಾಶ್ ಹುಕ್ಕೇರಿ ಮಾಜಿ ಸಚಿವರು ಮತ್ತು MLC ಆಗಿದ್ದಾರೆ ಈಗ ಸದ್ಯಕ್ಕೆ. ಪ್ರಕಾಶ್ ಹುಕ್ಕೇರಿ ಅವರು ಹೆಸರು ಹೇಳ್ಬೇಕು. ಪಾಪ ಮಂತ್ರಿ ಆದಂತವ್ರು ಕಳೆದ ಬಾರಿ. ಸುಮ್ಮನೆ ಅವ್ರನ್ನ ಕಳಿಸೋದು ಕಳೆದ ಬಾರಿ, ಅದ್ರ ಹಿಂದಿನ ಬಾರಿ ಹೇಳ್ತಿರೋದು. ಪ್ರಕಾಶ್ ಹುಕ್ಕೇರಿ ಪಾಪ ಹೋದ್ರು.
ಡೆಲ್ಲಿಗೆ ಹೋಗಿ ಏನು ಮಾಡಿದ್ರು, ಅವ್ರನ್ನ MLC ಮಾಡಿದ್ರು. ಆಮೇಲೆ ಬಿಡಿ ಪ್ರಶ್ನೆ ಬೇರೆ, ಕಳೆದ ಬಾರಿ ಸೋತರು ಅಂತ. ಈಗ ಮತ್ತೆ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತುಗಳು ನಡೀತಾ. ಅವರೇ ಹೇಳಿದ್ರೆ ನಾನೇನು ಫುಟ್ಬಾಲ್ ಅಲ್ಲ, ಫುಟ್ಬಾಲ್ ತರ ಯಾಕೆ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡಿದ್ವಿ ಏನಂದ್ರೆ ಇದು ಸಂಭಾವ್ಯ ಪಟ್ಟಿ ಮಾತ್ರ, ಅದನ್ನು ನಾವು ಒತ್ತಿ ಒತ್ತಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಕೆಲ ಅಭ್ಯರ್ಥಿಗಳನ್ನ ಇವನು ಕಣಕ್ಕಿಳಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಎಕ್ಸಾಂಪಲ್ ಏನಂದ್ರೆ ಈ ಕುಸುಮ ಹನುಮಂತರಾಯಪ್ಪನವ್ರನ್ನ ನಾರ್ತ್ ಇಂದ ಇಳಿಸುವಂಥದ್ದು ಇದೆಯಲ್ಲ, ಅದಾಗಿರ್ಬೋದು. ಜೊತೆಗೆ ಏನು ಅಂದರೆ ನೀವು ಬೇರೆ ಬೇರೆ ಭಾಗಗಳಲ್ಲಿ ಯಾರನ್ನು ಕಣಕ್ಕಿಳಿಸ್ತೀವಿ, ಸ್ಟಾರ್ ಚಂದ್ರು ಹೆಸರು ಬರ್ತದೆ. ಈಗಾಗಲೇ ಅವರಿಗೆ ಕೆಲಸ ಮಾಡಿ ಅಂತ ಹೇಳ್ಬಿಡಿಯಾರಂತೆ ಮಂಡ್ಯದಲ್ಲಿ. ಇನ್ನು ಸುಮಲತಾ ಅವ್ರ ಜೊತೆಗೆ ಅಲ್ಲಲ್ಲಿ ಮಾತುಕತೆಗಳು ನಡೀತಾ ಇವೆ. ಜೊತೆಗೆ ಏನೊಂದು ಕೆಲವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಚಲುವರಾಯ ಸ್ವಾಮಿ ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ ನಾವು. ಸೊ ಇದೆಲ್ಲದರ ನಡುವೆ ಎಲ್ಲೋ ಕಡೆ ಏನು ಅಂದರೆ ಪಟ್ಟಿ ಬೇಗನೆ ಬರಬಹುದು, ಅಳೆದು ತೂಗಿ ಪಟ್ಟಿ ಬಿಡಬಹುದು. ಇದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಮಾತ್ರ. ಇನ್ನು ಯಾರ್ಯಾರು ಸೇರ್ಪಡೆ ಆಗ್ಬೋದು, ಯಾರ್ಯಾರು ಎಕ್ಸಿಟ್ ಆಗ್ಬೋದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ? ರಂಗನಾಥ್, ಕಾಂಗ್ರೆಸ್ ಪಾಲಿಗೆ ದೊಡ್ಡ ಸವಾಲಾಗಿದ್ದಂಥದ್ದು ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಮೂಲ ಪ್ರಶ್ನೆಗೆ ಇಷ್ಟು ದಿನಗಳ ಕಾಲ ಉತ್ತರವೇ ಸಿಕ್ಕಿರಲಿಲ್ಲ. ಪ್ರಮುಖವಾಗಿ ಬಿಜೆಪಿ ಅಬ್ಬರ ಮತ್ತು ಮೋದಿಯ ಅಲೆಯ ವಿರುದ್ಧವಾಗಿ ಸೆಣಸಾಟ ನಡೆಸುವಂತ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕಾಗಿತ್ತು. ಈ ಕಾರಣಕ್ಕೋಸ್ಕರ ಹಲವು ಮ್ಯಾರಥಾನ್ ಮೀಟಿಂಗ್ ಗಳನ್ನ ನಡೆಸಿದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಹೈಕಮಾಂಡ್ನ ನಾಯಕರು ಇದೀಗ ಒಂದಷ್ಟು ಹೆಸರುಗಳನ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂತ ಹೇಳಿ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಪಡೆಯಲಾಗಿದೆ ಮತ್ತು ಸಚಿವರ ಅಭಿಪ್ರಾಯವನ್ನ ಪಡೆಯಲಾಗಿದೆ. ಸಚಿವರು ವೀಕ್ಷಕರಾಗಿ ಹೋಗಿದ್ದಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯ ವಾತಾವರಣವಿದೆ, ಯಾವ ರೀತಿಯ ಅಭಿಪ್ರಾಯ ಸಂಗ್ರಹ ಆಗಿದೆ ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 15ಕ್ಕೂ ಹೆಚ್ಚು ಶಾರ್ಟ್ ಲಿಸ್ಟ್ ಆಗಿರುವಂತಹ ಕ್ಷೇತ್ರಗಳ ಒಂದು ಪಟ್ಟಿ ನಮಗೆ TV9ಗೆ ಸಿಕ್ಕಿದೆ. ಈ ಪಟ್ಟಿಯ ಪ್ರಕಾರ ಬಹುತೇಕ 2 ಸಚಿವರ ಹೆಸರು ಮಾತ್ರ ಇದೀಗ ಲೋಕಸಭಾ ಚುನಾವಣೆಯ ಸ್ಪರ್ಧೆಯಲ್ಲಿ ಮುನ್ನೆಲೆಗೆ ಬಂದಿರುವಂತದ್ದು. ಒಂದು ಚಾಮರಾಜನಗರದಲ್ಲಿ ಮಹದೇವಪ್ಪ ಅವ್ರನ್ನೇ ಬಹುತೇಕ ಕಣಕ್ಕಿಳಿಸಿರುವಂತದ್ದು ಖಚಿತ ಆಗಿದೆ. ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಅಲ್ಲಿಯ ಅಭಿಪ್ರಾಯವನ್ನ, ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಪಡೆದಾಗ ಸಚಿವ ಮಹದೇವಪ್ಪ ಅವರೇ ನಿಂತರೆ ಸೂಕ್ತ ಅನ್ನುವಂತಹ ಒಂದು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಇನ್ನು ಕೋಲಾರದಲ್ಲಿ ಮುನಿಯಪ್ಪ ಅವರ ಹೆಸರೇ ಮುನ್ನೆಲೆಯಲ್ಲಿದೆ. ಆದ್ರೆ ಮುನಿಯಪ್ಪ ಅವರು ಸಚಿವರಾಗಿರೋ ಕಾರಣಕ್ಕೋಸ್ಕರ ಮತ್ತು ಅವರ ಪುತ್ರಿಗೆ ನಿಗಮ ಮಂಡಳಿಯನ್ನು ಕೊಟ್ಟಿರುವ ಕಾರಣಕ್ಕೋಸ್ಕರ ಇಬ್ಬರಲ್ಲಿ ಅವರನ್ನ ಬಿಟ್ಟು ಹೊಸದಾಗಿ ಅವರ ಪುತ್ರ ಅಥವಾ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಮುಖ ವಿಚಾರ. ಇನ್ನೊಂದು ಕಡೆ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ, ಇಡೀ ದೇಶವನ್ನ ಸುತ್ತಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ಚರ್ಚೆ ಬಂದಾಗ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿನ ಬದಲಿಗೆ ಅವರ ಅಳಿಯ ರಾಧಾಕೃಷ್ಣ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಈ ಎಲ್ಲವೂ ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ. ಯಾವುದೇ ಕ್ಷಣದಲ್ಲೂ ಕೂಡ ಯಾವ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾದ್ರೂ ಈ ಪಟ್ಟಿ ಬದಲಾಗಬಹುದು. ಮಂಡ್ಯ ಉದಾಹರಣೆಗೆ ಸುಮಲತಾ ಅವರನ್ನ ಸದ್ಯಕ್ಕೆ ಕರೆತರೋ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಅಲ್ಲಿ ಸ್ಟಾರ್ ಚಂದ್ರು ಅವರ ಹೆಸರನ್ನ ಮುನ್ನೆಲೆಗೆ ತರಲಾಗಿದೆ. ಅವರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆದ್ರೆ ಅಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಬದಲಾದ್ರೆ ಅವರ ಈಕ್ವೇಶನ್ ಕೂಡ ಬದಲಾಗಬಹುದು. ಇನ್ನು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರನ್ನ ಸಮರ್ಥವಾಗಿ ಎದುರಿಸುವಂತ ಒಬ್ಬ ಅಭ್ಯರ್ಥಿಯನ್ನ ಮೊದಲ ದಿನದಿಂದಲೂ ಕೂಡ ಕಾಂಗ್ರೆಸ್ ಹುಡುಕ್ತಾ ಇದೆ. ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಸ್ಥಳೀಯ ನಾಯಕರ ಅಭಿಪ್ರಾಯ. ಆ ಕಾರಣಕ್ಕೋಸ್ಕರ ಲಕ್ಷ್ಮಣ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸುಶ್ರುತ್ ಗೌಡ ಅವರ ಹೆಸರನ್ನು ಕೂಡ ಸದ್ಯಕ್ಕೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸಂಗತಿ ಏನು ಅಂತಂದ್ರೆ, ಜೊತೆಗೆ ಈ ಬೇರೆ ಬೇರೆ ಹೆಸರುಗಳು ಕೂಡ ಸೇರ್ಪಡೆ ಆಗಬಹುದು. ಈಗ ಇದೆಲ್ಲದರ ಜೊತೆಗೆ ಬಿಜೆಪಿ ಮತ್ತೆ JDS ಒಂದಾಗಿರೋದ್ರಿಂದ ಅತ್ಯಂತ ಸಹಜವಾಗಿ ಬಲವರ್ಧನೆ ಆಗಿರುತ್ತೆ. ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಮೊದಲ ಗೆಲುವಿಗೆ ಕಾರಣರಾರು ದೇವೇಗೌಡರೇ ಕಾರಣ. ಮೊದಲ ಅವರ ಉದ್ದೇಶ ಏನಿತ್ತು? ಅವರ ಉದ್ದೇಶ ವಿಶ್ವನಾಥ್ ಅವರು ಸೋಲಿಸಬೇಕು ಅಂತ ಇತ್ತು. ಈ ರೀತಿ ಹಂಗೆ ಈ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳಿದೆ. ಈಗ ಚಿತ್ರದುರ್ಗದ ವಿಚಾರ ಸಂಬಂಧಪಟ್ಟಂಗೆ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಆಂಜನೇಯನೂ ಕೂಡ ಒಂದು ಲೆಕ್ಕದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ರಾಮಪ್ಪ ಅನ್ನುವಂಥ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಟಿಕೆಟ್ ಬೇಕು ಅಂತ. ಎಲ್ಲ ಕಡೆಗೂ ಕೂಡ ಟಿಕೆಟ್ ಗೊಂದಲಗಳಿದೆ. ಇನ್ನು ಇದೆಲ್ಲವನ್ನು ಕೂಡ ಹೆಂಗೆ ಬಗೆಹರಿಸ್ಕೊಳ್ಳುತ್ತೆ ಪಕ್ಷ ಅಂತ ಪ್ರಸನ್ನ? ಖಂಡಿತ ಇಲ್ಲಿ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನ ನಾಯಕರು ಏನೇ ಚರ್ಚೆ ಮಾಡಲಿ, ಸಮೀಕ್ಷೆಗಳನ್ನ ನಡೆಸಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ರು ಕೂಡ ಬಿಜೆಪಿಯ ಯಾರು ಕಣಕ್ಕಿಳಿತಾರೆ ಅನ್ನೋದು ಇನ್ನೂ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಎದುರಾಳಿ ಯಾರು ಅನ್ನೋದ್ರ ಮೇಲೆ ಒಂದಷ್ಟು ಲೆಕ್ಕಾಚಾರಗಳು ಬದಲಾಗಬಹುದು. ನೀವೇ ಹೇಳಿದಾಗಿ ಚಿತ್ರದುರ್ಗದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟಿನ ಜಟಾಪಟಿ ನಡೀತಾ ಇದೆ. ತುಮಕೂರಿನಲ್ಲಿ ಮುದ್ದಹನುಮೇಗೌಡರ ಹೆಸರು ಶಾರ್ಟ್ ಲಿಸ್ಟ್ ಆಗಿದ್ರು ಕೂಡ ಅಲ್ಲಿ ಯಾರು ಬರ್ತಾರೆ? ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಮತ್ತು JDS ಅಚ್ಚರಿಯ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರಾ? ಸೋಮಣ್ಣ ಅವರೇನಾದ್ರು ಕಣಕ್ ಬರ್ತಾರಾ? ಅಥವಾ ಎಲ್ಲ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿ ನೇರವಾಗಿ ಕುಮಾರಸ್ವಾಮಿ ಅವರೇ ಅಲ್ಲಿ ಬಂದು ದೇವೇಗೌಡರ ಸೋಲಿನ ಕಹಿಯನ್ನ ಅಲ್ಲಿ ಮರೆಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ? ಈ ಪ್ರಶ್ನೆಗಳು ಕೂಡ ಇದಾವೆ.
ಅದಕ್ಕೆ ಕಾಂಗ್ರೆಸ್ನಲ್ಲಿ ಉತ್ತರಗಳು ಬದಲಾಗ್ತಾ ಹೋಗ್ಬಹುದು. ಉದಾಹರಣೆಗೆ ಬೀದರ್ ತೆಗೆದುಕೊಂಡ್ರೆ ಅಲ್ಲಿ ಯಾರು ಭಗವಂತ್ ಖೂಬಾಗೆ ಕೊಟ್ಟಿದ್ದೆ ಆದ್ರೆ ಬಹುತೇಕ ಅಲ್ಲಿ ಜಾತಿ ಮತ್ತು ಸಮುದಾಯವಾರು ಲೆಕ್ಕಾಚಾರಗಳನ್ನ ಅದಲು ಬದಲು ಮಾಡಿ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರ ಅಭಿಪ್ರಾಯವನ್ನು ಕೂಡ ಮತ್ತೊಂದು ಸುತ್ತು ಪಡೆಯುವಂತಹ ಸಾಧ್ಯತೆ ಇದೆ. ಈಗ ಆಗಿರುವಂತಹ ಶಾರ್ಟ್ ಲಿಸ್ಟ್ ನ ಪ್ರಕಾರ ಬಹುತೇಕ ಈ ಅಭ್ಯರ್ಥಿಗಳ ಹೆಸರನ್ನ ಫೆಬ್ರವರಿ ಅಂತ್ಯದ ಒಳಗಾಗಿ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ನೀವು ಹೇಳ್ತಾ ಇದ್ರಿ ಹಾಗೆ ಈ ಪಟ್ಟಿ ಬಗ್ಗೆ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನೀವಾಗ್ಲೇ ಹೇಳಿದ್ರಿ, ಮಂಡ್ಯ ಲೋಕಸಭಾ ಕ್ಷೇತ್ರ. ಸೊ ಈಗಲೂ ಕೂಡ ಸಿಎಂ ಅವರ ಮನಸ್ಸಿನಲ್ಲಿ ಬಹುಶಃ ಸುಮಲತಾ ಅವ್ರನ್ನ ವಾಪಸ್ ಕರ್ತರಬಹುದು ಅನ್ನುವಂತ ಒಂದು ಆಲೋಚನೆ ಇದ್ದೇ ಇದೆ ಅಂತ ಹೇಳಿ. ಬಟ್ ಮಂಡ್ಯ ಭಾಗದಲ್ಲಿ ಈಗಾಗಲೇ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಸುಮಲತಾ ಅವರು ಆಲ್ಮೋಸ್ಟ್ ಕಾಂಗ್ರೆಸ್ನಿಂದ ಇಳಿಯೋದಿಲ್ಲ ಅನ್ನುವಂಥದ್ದೇ ಪಕ್ಕನ. ಸ್ಟಾರ್ ಚಂದ್ರು ಅವರಿಗೆ ಈಗಾಗಲೇ ಸೂಚನೆಗಳು ಹೋಗಾಗಿದೆಯಾ, ಕ್ಷೇತ್ರದಲ್ಲಿ ಓಡಾಡಿ ನಿಮಗೇನೆ ಸಿಗಬಹುದು ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಪ್ರಸನ್ನ? ಹೌದು ರೆಹಮಾನ್, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿತ್ತು. ಈ ಕಾರಣಕ್ಕೋಸ್ಕರ ಸುಮಲತಾ ಅವರಿಗೆ ನಿಜಕ್ಕೂ ಕೂಡ ಸ್ಟಾರ್ ಚಂದ್ರು ಅವರ ಹೆಸರಿನಲ್ಲಿ ಸ್ಟಾರ್ ಇದ್ರೆ ಸುಮಲತಾ ಅವರಿಗೆ ಆ ಒಂದು ಸ್ಟಾರ್ ವ್ಯಾಲ್ಯೂ ಕೂಡ ಇದ್ದೇ ಇದೆ. ಈ ಕಾರಣಕ್ಕೋಸ್ಕರ ಅವರನ್ನ ಮೈತ್ರಿಯಾದಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾಂಬಿನೇಷನ್ ನ ಹಿನ್ನೆಲೆಯಲ್ಲಿ ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು ಅನ್ನುವಂತ ಒಂದು ಚರ್ಚೆಗಳು ನಡೀತಾ ಇದ್ವು. ಆದ್ರೆ ಕಾಂಗ್ರೆಸ್ನ ನಾಯಕರ ಅಭಿಪ್ರಾಯವನ್ನ ಪಡೆದಂತಹ ಸಿಎಂ ಮತ್ತು ಡಿಸಿಎಂಗೆ ಸುಮಲತಾ ಅವರನ್ನ ಕರೆತರೋ ಬದಲು ಅಲ್ಲಿ ಹೊಸ ಮುಖವನ್ನ ನಾವು ಪರಿಚಯ ಮಾಡಿದ್ರೆ ಹೆಚ್ಚು ಲಾಭ ಆಗುತ್ತೆ ಅನ್ನುವಂತ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಸ್ಟಾರ್ ಚಂದ್ರ ಅವರ ಹೆಸರನ್ನ ಮುನ್ನೆಲೆಗೆ ತರಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಧಾನಸಭೆಯಲ್ಲಿ ಸುಮಾರು 3ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹೊಸ ಮುಖಗಳೇ ಗೆದ್ದಿದ್ದಾವೆ. ದರ್ಶನ್ ಪುಟ್ಟಣ್ಣ ಇರಬಹುದು, ಎಂಎಲ್ಸಿ ಚುನಾವಣೆಯಲ್ಲಿ ಗೆದ್ದಂತ ದಿನೇಶ್ ಗೂಳಿಗೌಡ ಅವರು ಇರಬಹುದು, ಕದಲೂರು ಉದಯ್ ಇರಬಹುದು, ರವಿಗಾಣಿಗ ಇರಬಹುದು, ಇವರೆಲ್ಲರೂ ಕೂಡ ಹೊಸದಾಗಿ ಜನರು ಆಯ್ಕೆ ಮಾಡಿದಂತಹ ಶಾಸಕರಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಮಂಡ್ಯ ಜನತೆ ಹೊಸ ಫೇಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಇದೀಗ ಮಂಡ್ಯ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ನೀಡಿದ್ದಾರೆ. ಈ ಕಾರಣಕ್ಕೋಸ್ಕರ ಸುಮಲತಾ ಅವರನ್ನ ಕರೆತರೋ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಕಾಂಗ್ರೆಸ್ ಒಳಪಾಳಯದ ಮಾಹಿತಿಗಳ ಪ್ರಕಾರ ಬಹುತೇಕ ಸುಮಲತಾ ಅವರ ಬಾಗಿಲನ್ನ ಕಾಂಗ್ರೆಸ್ ಕ್ಲೋಸ್ ಮಾಡಿದೆ ಅನ್ನುವಂಥದ್ದು. ಅವರೇ ಸುಮಲತಾ ಅವರೇ ಕಾಂಗ್ರೆಸ್ನ ನಾಯಕರು ಬಂದು ತಮ್ಮನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಸದ್ಯಕ್ಕೆ ಆ ರೀತಿಯ ಒಂದು ಅಭಿಪ್ರಾಯವನ್ನ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇಲ್ಲ. ಸ್ಟಾರ್ ಚಂದ್ರ ಅವರಿಗೆ ನೀವು ಕ್ಷೇತ್ರದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿ ಅನ್ನುವಂತ ಮೌಖಿಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಬಹುತೇಕ ಸುಮಲತಾ ಅವರ ಎಂಟ್ರಿ ಕಾಂಗ್ರೆಸ್ ಪಾಲಿಗೆ ಏನಾಗಬಹುದು ಅಂತ ಕಾಂಗ್ರೆಸ್ನಲ್ಲೂ ಕೂಡ ವಿಪರೀತ ಗೊಂದಲಗಳು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿರುವಂತಹ ರೀತಿಯನ್ನು ಗಮನಿಸಬೇಕು. ಇದೆಲ್ಲದರ ಜೊತೆಗೆ ನಾಯಕರ ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ಗಳು.